ಇಫ್ ನಾಟ್ ಯೂಟ್ಯೂಬಲ್ಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಬ್ರೌಚರಲ್ಲಿ ನೋಡಿ, ವೆಬ್ಸೈಟಲ್ಲಿ ನೋಡಿ ಅಂದರೆ ಅದನ್ನೆಲ್ಲ ಮಾಡ್ತಾರೆ ಜನ. ಅದೆಲ್ಲ ಮಾಡೇ ಬರೋದು ಶೋರೂಮ್ಗೆ. ಸ್ಟ್ರೇಟ್ ಅವೇ ಯಾರೂ ಬರೋಲ್ಲ ಇವಾಗ. ಸೊ ಎವ್ರಿ ಒನ್ ವಿಲ್ ಹ್ಯಾವ್ ದಟ್ ಆ್ಯಕ್ಸೆಸ್ ಟು ಇಂಟರ್ನೆಟ್ ಟುಡೇ. ಡೆಫಿನೆಟ್ಲಿ ಎಲ್ಲ ಚೆಕ್ ಮಾಡಿನೇ ಆಮೇಲೆ ಬರೋದು, ಟೆಸ್ಟ್ ರೈಡ್ ಮಾಡೋಣ ಅಂತ. ನೀವು ಅಲ್ಲಿ ಬಂದಾಗ ಇಂಟರ್ನೆಟಲ್ಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಂದರೆ ಐ ಕೆನಾಟ್ ಕಾಮೆಂಟ್ ಆನ್ ದ್ಯಾಟ್. ಸೊ ಅಲ್ಟಿಮೇಟ್ಲಿ ದಟ್ ವಾಸ್ ಒನ್ ನೆಗೆಟಿವ್. ಗುಡ್ ಮಾರ್ನಿಂಗ್ ಯೂಟ್ಯೂಬ್, ಮತ್ತೊಂದು ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ. ಸೊ ಇವತ್ತು ಒಂದು ಸಂಡೇ ರೈಡ್ ಮಾಡ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್. ಇವತ್ತಿನ ವಿಡಿಯೋದಲ್ಲಿ ನಾನು 1 year ಆಫ್ ಓನಿಂಗ್ ದ KTM ಅಡ್ವೆಂಚರ್ 250 ಅದ್ರ ಬಗ್ಗೆ ಮಾತಾಡ್ತೀನಿ. ನನಗೆ 1 year ನಾನು ತೊಗೊಂಡಿರೋ ಎಕ್ಸ್ಪೀರಿಯನ್ಸ್ ಏನಿದೆ KTM ಅಡ್ವೆಂಚರಲ್ಲಿ, ಹಾಗೆ ನನಗೆ ಮೇಂಟೈನ್ ಮಾಡೋದಕ್ಕೆ ಗಾಡಿನ ಎಷ್ಟು ಖರ್ಚಾಯಿತು ಅದೆಲ್ಲದ್ರ ಬಗ್ಗೆ ಒಂದು ಸ್ಮಾಲ್ ಡೀಟೇಲ್ ಹೇಳ್ತೀನಿ. ಎಸ್, ದಟ್ಸ್ ವಾಟ್. ನಾನು 1 year ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ KTMಲಿ, ದ ಗುಡ್ ಆ್ಯಂಡ್ ದ ಬ್ಯಾಡ್ಸ್, ಆ್ಯಂಡ್ ಆಲ್ಸೋ ನನಗೆ 1 year ಎಷ್ಟು ಖರ್ಚಾಗಿದೆ ಇದನ್ನು ಮೇಂಟೈನ್ ಮಾಡೋಕ್ಕೆ, ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. KTM ಆಫರ್ ಮಾಡ್ತಾರೆ ನಮಗೆ ಒಂದು 3 ಫ್ರೀ ಸರ್ವಿಸ್ ಆಫರ್ ಮಾಡ್ತಾರೆ. ನಾನು ಸರ್ವಿಸ್ ಬಿಲ್ಸ್ನ ಸ್ಕ್ರೀನ್ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಬಿಲ್ಲಲ್ಲಿ ನನಗೆ ಅರೌಂಡ್ 2100 ರೂಪೀಸ್ ಖರ್ಚಾಗಿತ್ತು, ಎಕ್ಸ್ಕ್ಲೂಡಿಂಗ್ ದ ಲೇಬರ್ ಚಾರ್ಜಸ್. ಆ್ಯಂಡ್ ಸೆಕೆಂಡ್ ಸರ್ವೀಸ್ ಜಾಸ್ತಿ ಖರ್ಚಾಗಲಿಲ್ಲ, ಬಿಕಾಸ್ ಇಂಜಿನ್ ಆಯಿಲ್ನ ಜಸ್ಟ್ ಟಾಪಪ್ ಮಾಡಿಸಿದೆ, ಬಿಕಾಸ್ ಜಾಸ್ತಿ ಓಡಿರಲಿಲ್ಲ. ಸೊ ಕನ್ಸಿಡ್ರಿಂಗ್ ದ್ಯಾಟ್ ಆ್ಯಂಡ್ ಆಲ್ಸೋ ಚೈನ್ ಲೂಬ್ ಮಾಡಿಸಿದ್ರಿಂದ ಇಟ್ ವಾಸ್ ಅರೌಂಡ್ 300 ಅನ್ಸುತ್ತೆ ಅಷ್ಟೇ, ಬಿಕಾಸ್ ಚೈನ್ ಲೂಬ್ ಮತ್ತು ಚೈನ್ ಲೂಬ್ ಮಾಡಿಸಿದ್ದು ಮತ್ತು ಇಂಜಿನ್ ಟಾಪಪ್ ಮಾಡಿಸಿದ್ದು, ಇಂಜಿನ್ ಆಯಿಲ್ ಟಾಪಪ್ ಮಾಡಿಸಿದ್ದು, ಅಷ್ಟಕ್ಕೋಸ್ಕರ ಓನ್ಲಿ 200 ಚೇಂಜ್ ಖರ್ಚಾಗಿತ್ತು. ಆ್ಯಂಡ್ ಬಟ್ ಅದು ಸೆಕೆಂಡ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿಬಿಟ್ರು, ಬಿಕಾಸ್ ಆ್ಯಪಲ್ಲಿ ನಾವು ಬುಕ್ ಮಾಡಬೇಕಲ್ಲ. ಸೊ ದೇರ್ ಇಸ್ ನೋ ವೇ ದಟ್ ಅದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ. ಸೊ 3ನೇ ಸರ್ವಿಸ್ನ ನಾನು ಲಾಸ್ಟ್ ಮಂತ್ ಮಾಡಿಸ್ದೆ, ದ್ಯಾಟ್ ಈಸ್ ಇನ್ ದ ಮಂತ್ ಆಫ್ ಏಪ್ರಿಲ್. ಅಲ್ಲಿಗೆ 1 year ಆಫ್ ಆಲ್ 3 ಸರ್ವಿಸ್ ಇಂಟರ್ವಲ್ಸ್ ಏನಿದೆ ಅದು ಕಂಪ್ಲೀಟ್ ಆಯಿತು. ಬಟ್ 3ನೇ ಸರ್ವಿಸಲ್ಲಿ ನನಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ದ ಸರ್ವಿಸ್ ಚಾರ್ಜಸ್ ಎಲ್ಲ ನಾರ್ಮಲೇ ಇತ್ತು, ಅರೌಂಡ್ 2000 ಇತ್ತು, ವಿಚ್ ಈಸ್ ವೆರಿ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ KTM. ಬಟ್ ಅದರಲ್ಲಿ ಬೇಜಾರಾಗಿದ್ದೇನೆಂದರೆ KTM ಅವರು ಮುಂಚೆ, ಅಂದರೆ ಫಸ್ಟ್ ಸರ್ವಿಸ್ ಮತ್ತು ಸೆಕೆಂಡ್ ಸರ್ವಿಸ್ ಟೈಮಲ್ಲಿ ನಾನು ಹೋದಾಗ ಮೋಟಿಲ್ ಆಯಿಲ್ ಯೂಸ್ ಮಾಡ್ತಾಯಿದ್ರು, ದಟ್ ಈಸ್ 10W50, ವಿಚ್ ವಾಸ್ ಫುಲ್ಲಿ ಸಿಂಥೆಟಿಕ್. ಆ್ಯಂಡ್ KTMಸ್ಗೆ ಈ ಥರ ಹೈ ಕಂಪ್ರೆಷನ್ ಇಂಜಿನ್ಸ್ ಇರೋದಕ್ಕೆ, ಎಸ್ಪೆಷಲಿ KTMs ಮತ್ತು ಟ್ರ್ಯಾಂಫ್ ಆ ಥರದಕ್ಕೆಲ್ಲ ಒಂಥರ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂತ ಹೇಳ್ಬೋದು. ಸೊ ಆ ಥರ ಬೈಕ್ಸ್ಗೆಲ್ಲದೂ ಫುಲ್ಲಿ ಸಿಂಥೆಟಿಕ್ಕೇ ಆಗ್ತಾಯಿದ್ರು 10W50. ಬಟ್ ಇವಾಗ ದೇ ಆರ್ ಯೂಸಿಂಗ್ 20W50 ಫ್ರಮ್ HP ಅನಿಸುತ್ತೆ. ಐ ವಿಲ್ ಪುಟ್ ಅ ಸ್ಮಾಲ್ ಫೋಟೋ ಆಫ್ ದಟ್ ಇಂಜಿನ್ ಆಯಿಲ್. HPದು ಪ್ರೊಲೂಬ್ ಅಂತ 20W50 ಯೂಸ್ ಮಾಡ್ತಾಯಿದ್ದಾರೆ, ವಿಚ್ ಈಸ್ ನಾಟ್ ಫುಲ್ಲಿ ಸಿಂಥೆಟಿಕ್. ಅದು ಸೆಮಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡ್ತಿದ್ದಾರೆ. ಅದು ಈ ಥರ ಸಮ್ಮರ್ಸಲ್ಲಿ, ಈ ಥರ ವೆದರ್ ಕಂಡೀಷನ್ ಇದ್ದಾಗ ನೀವು ಸೆಮಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡಿದ್ರೆ ಸಿಕ್ಕಾಬಿಡ ಹೀಟ್ ಇಶ್ಯೂಸ್ ಬರುತ್ತೆ. ಅದು KTM ಮತ್ತು ಟ್ರ್ಯಾಂಫ್ ಎರಡೂ ಕಡೆ ಅದೇ ಥರ ಅಂತೆ ಮಾಡ್ತಿರೋದು. ಎಲ್ಲ ಗಾಡಿಗೂ ಅದೇ ಹಾಕಬೇಕು, ಇನ್ಕ್ಲೂಡಿಂಗ್ ದ್ಯಾಟ್ 250 ಡ್ಯೂಕ್, 250 ಅಡ್ವೆಂಚರ್, 390 ಡ್ಯೂಕ್ ಅಡ್ವೆಂಚರ್, ಆಮೇಲೆ ಟ್ರ್ಯಾಂಫ್ ಕೂಡ ಎಲ್ಲದಕ್ಕೂ ಅದೇ ಹಾಕ್ತಿದ್ದೀವಿ ಅಂದರು ನನಗೆ ಅಂತೂ ನಂಬೋಕ್ಕಾಗಲಿಲ್ಲ. HP ಪ್ರೊಲೂಬ್ ಸೆಮಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡ್ತಿದ್ದಾರೆ. ಅದೊಂದು ನನಗೆ ಇಷ್ಟ ಆಗಲಿಲ್ಲ, ಬಟ್ ನನಗೆ ಗೊತ್ತಿದ್ದರೆ ನಾನು ಹಾಕಿಸ್ತಾ ಇರಲಿಲ್ಲ. ಸೊ ಸರ್ವಿಸ್ ಸ್ಟೇಷನಲ್ಲಿ ಏನೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಹಳೆ ಇಂಜಿನ್ನ ಡೌನ್ ಮಾಡಿಬಿಟ್ಟಿದ್ರು. ಸೊ ಬೇರೆ ಆಪ್ಷನ್ ಇಲ್ಲದೆ HP ಪ್ರೊಲೂಬ್ ಹಾಕ್ಸಿದ್ದಾಯಿತು ಆವಾಗ. ಬಟ್ ಅದು ಸರ್ವಿಸ್ ಇಂಟರ್ವಲ್ ಕೂಡ ಕಮ್ಮಿ ಇದೆ, ಓನ್ಲಿ ಒಂದು 3-4,000ಗೆ ಸ್ವಲ್ಪ ಟಾಪಪ್ ಮಾಡಿಸಿ ಆ್ಯಂಡ್ 5,000ಗೆಲ್ಲ ಚೇಂಜ್ ಮಾಡಿಸ್ಬಿಡಿ ಅಂತ ಅಂತಿದ್ದಾರೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಈ ಸಲ ಏನಿದೆ ಅದು ರನ್ ಆಗಲಿ ಇಂಜಿನ್ ಒಂದು 3-4,000, ಆಮೇಲೆ ನಾವೇ ಏನಾದರೂ ಬೇರೆ ದಾರಿ ನೋಡ್ಕೋಬೇಕು. ಲೈಕ್
ಮೋಟಲ್ ಅಥವಾ ಬೇರೆ ಯಾವ್ದಾದ್ರು ಪಕೇಲೋ ಅಥವಾ ಮೋಟರ್ ಎಕ್ಸ್ ಆ ಥರ ಒಂದು ಒಳ್ಳೆ ಬ್ರ್ಯಾಂಡ್ ಆಫ್ ಆಯಿಲ್ಸ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಟ್ ಈಸ್ ಔಟ್ಸೈಡ್ ದ ಸರ್ವಿಸ್ ಸ್ಟೇಷನ್. ನಮಗೆ ಎಲ್ಲಿ ಬೇಕೋ ನಾವಲ್ಲಿ ಆಯಿಲ್ನ ಚೇಂಜ್ ಮಾಡ್ಕೋಬೋದು. ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಆಮ್ ಥಿಂಕಿಂಗ್. ಅದು ಆಫ್ಟರ್ ಕಂಪ್ಲೀಟಿಂಗ್ ಅಟ್ಲೀಸ್ಟ್ ಅನದರ್ 3000 ಕಿಲೋಮೀಟರ್ಸ್ ಇವಾಗಿಂದ. ಸೊ ಇವಾಗ ಕರೆಂಟ್ಲಿ ನಂದು ಬೈಕು 2900 ಚೇಂಜ್ ಓಡಿದೆ. ಅದು ಆಲ್ಮೋಸ್ಟ್ ಕ್ಲೋಸ್ ಟು 3000 ಆಗುತ್ತೆ ಇವಾಗ. ಈ ರೈಡ್ ಲೈಕ್ ಕಂಪ್ಲೀಟ್ ಆಗೋವಾಗ 3000 ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್ ನನಗೆ ಇಷ್ಟ ಆಗಲಿಲ್ಲ ಥರ್ಡ್ ಸರ್ವಿಸಲ್ಲಿ. ಅದ್ರ ಜೊತೆಗೆ ಬೇರೆ ಏನೂ ಇಶ್ಯೂಸ್ ಇಲ್ಲ. ಗಾಡಿ ತೊಗೊಂಡಾಗಿಂದ ನನಗೇನು ಬೇರೆ ಇಶ್ಯೂಸ್ ಕಾಣಿಸಿಲ್ಲ. ನಾನು ಲಾಸ್ಟ್ ವೀಡಿಯೋನಲ್ಲಿ KTM ಅಡ್ವೆಂಚರ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಇಫ್ ಯು ಸಿ ಇನ್ ಮೈ ಚಾನೆಲ್ ಆಲ್ಮೋಸ್ಟ್ 10,000 ವ್ಯೂಸ್ ಬಂದಿದೆ. ಸೊ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಒನ್ ಮೋರ್ ನೆಗೆಟಿವ್ ಅಂತ ಅಂದರೆ ನನಗೆ ಪಾರ್ಟ್ಸ್ ಏನೂ ಇಲ್ಲ, ಅದು ಅವೈಲೇಬಲ್ ಇರಲ್ವಲ್ಲ. ದಟ್ ಈಸ್ ನೆಗೆಟಿವ್ ಫಾರ್ ಮೀ. ಗಾಡೀಲಿ ಏನೂ ನೆಗೆಟಿವ್ ಅಂತಿರಲ್ಲ. ಟು ರಿಲೇಟ್ ಟು ದ್ಯಾಟ್, ಇವಾಗ ಒನ್ ಮೋರ್ ನೆಗೆಟಿವ್ ನಾನು ಫೀಲ್ ಮಾಡಿದ್ದು ನಾಟ್ ಇನ್ KTM ಬಟ್ TVS ಅಲ್ಲಿ. ಐ ಬೀನ್ ಟ್ರೈಯಿಂಗ್ ಟು ಗೆಟ್ ದಟ್ RTX 300 ಫಾರ್ ಅ ರೈಡ್ ರಿವ್ಯೂ. ಚಾನ್ಸೇ ಇಲ್ಲ. ಯಾರನ್ನು ಕೇಳಿದ್ರು ಗಾಡಿ ಇಲ್ಲ ಅಂತಾರೆ. ಮತ್ತು ಲಾಂಚ್ ಮಾತ್ರ ನವಂಬರಲ್ಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಮೇ ಮಂತಲ್ಲಿ ಒಂದು ಟೆಸ್ಟ್ ರೈಡ್ಗೆ ಗಾಡಿ ಇಲ್ಲ ಅಂದರೆ ದಿಸ್ ಈಸ್ ವಾಟ್ ಐ ಕಾಲ್ ಆ್ಯಸ್ ನೆಗೆಟಿವ್. ಇದು ಇಟ್ಸ್ ಅ ಬಿಗ್ ನೆಗೆಟಿವ್. ಒಂದು ಲೈಕ್ ಏನೋ ಒಂದು ಕನ್ಸ್ಯೂಮರ್ ಅಥವಾ ಕಸ್ಟಮರ್ ಟೆಸ್ಟ್ ರೈಡ್ ನೋಡೋಕ್ಕೆ ಬಂದಾಗ ಗಾಡಿ ಇಲ್ಲ, ಗಾಡಿ ಸಿಗಲ್ಲ, ಆ್ಯಂಡ್ ಬುಕ್ ಮಾಡಿದ್ರೆ ಮಾತ್ರ ತರಿಸ್ತೀವಿ ಅಂತ ಅಂದರೆ ಫಾರ್ ಅ ಬ್ರ್ಯಾಂಡ್ ಲೈಕ್ TVS ಇಟ್ ವಿಲ್ ಬಿ ನೆಗೆಟಿವ್. ಸೊ ಈ ಥರ ಎಲ್ಲ ಮಾಡಿದಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಈವನ್ ದೋ ಗಾಡಿ ಚೆನ್ನಾಗಿದ್ರು ಪೀಪಲ್ ವಿಲ್ ನಾಟ್ ಬೈ ಇಟ್, ಹೆಸಿಟೇಟ್ ಮಾಡ್ತಾರೆ. ಸರ್ವಿಸ್ ನೆಟ್ವರ್ಕ್ ಸರಿ ಇಲ್ಲ, ಆಮೇಲೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ ಅಂತ ಒಂದ್ಸಲ ಅನ್ನಿಸ್ಬಿಟ್ರೆ ಗಾಡಿ ಚೆನ್ನಾಗಿದ್ರು ಬೈ ಮಾಡಲ್ಲ. ಆ ಥರ ಅಪಾಚೆ RTXಗೆಲ್ಲ ಆಗಬಾರ್ದು ಅಂದರೆ ಅವ್ರಿಗೇನು ಬೇರೆ ದಾರಿನೇ ಇಲ್ಲ. ದೇ ಹ್ಯಾವ್ ಟು ಇಂಪ್ರೂವ್ ದೇರ್ ಸರ್ವಿಸ್ ನೆಟ್ವರ್ಕ್. ಆಮೇಲೆ ದೇ ಶುಡ್ ಬಿ ಏಬಲ್ ಟು ಗೆಟ್ ದ ಬೈಕ್. ಅಟ್ಲೀಸ್ಟ್ ಒಂದು ಶೋರೂಮಲ್ಲಿ ಒಂದಾದರೂ ಟೆಸ್ಟ್ ರೈಡ್ ಬೈಕ್ ಇರಬೇಕು. ಇಫ್ ನಾಟ್ ಟೆಸ್ಟ್ ರೈಡ್ ಅಟ್ಲೀಸ್ಟ್ ಗಾಡಿ ನೋಡೋಕ್ಕಾದರೂ ಸಿಗಬೇಕಲ್ಲ. ವೈಬ್ರೇಷನ್ ಇದೆ ಅಟ್ 5000 RPM. ನನಗೆ ಸರ್ವಿಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿದರು, ಬಟ್ ದಟ್ ಈಸ್ ನಾಟ್ ಹ್ಯಾಪನಿಂಗ್. ಅದು ಹೋಗ್ತಾ ಇಲ್ಲ. ಬಟ್ ಇಟ್ಸ್ ಓಕೆ, ಐ ಕ್ಯಾನ್ ಲಿವ್ ವಿತ್ ಇಟ್, ನಾಟ್ ಅ ಪ್ರಾಬ್ಲಮ್. ಒಂದು ಸಣ್ಣ ಬಸ್ ಇದೆ, ಒಂದು 5,000-6,000 RPM ಅಲ್ಲಿ ಒಂದು ಸಣ್ಣದಾಗ ಒಂದು ವೈಬ್ರೇಷನ್ ಇದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಬೇರೆ ಏನೂ ಇಶ್ಯೂಸ್ ಇಲ್ಲ. ಅಷ್ಟೊಂದು ಜಾಸ್ತಿ ಎಲೆಕ್ಟ್ರಾನಿಕ್ಸು ಇಲ್ಲ. ಐ ಹ್ಯಾವ್ ಸೀನ್ ಇನ್ ಅದರ್ 390 ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಇಶ್ಯೂಸ್ ಎಲ್ಲ ಇದೆ, ಎಸ್ಪೆಷಲಿ ಇನ್ ಕ್ರೂಸ್ ಕಂಟ್ರೋಲ್, ಆಮೇಲೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸ್ವಲ್ಪ ಅದೆಲ್ಲ ಇಶ್ಯೂಸ್ ಇದೆ. ಎನಿ ಬೈಕ್ ವಿತ್ ಲಾಟ್ ಆಫ್ ಎಲೆಕ್ಟ್ರಾನಿಕ್ಸ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಇಶ್ಯೂಸ್. ಇವಾಗ ಇದರಲ್ಲೂ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಲೈಕ್ ರೈಟ್ ಬೈ ವೈರ್ ಇದೆ, ಸ್ಲಿಪ್ಪರ್ ಕ್ಲಚ್ ಆ್ಯಂಡ್ ಬೇರೆ ಇಶ್ಯೂಸ್ ಎಲ್ಲ, ಬೇರೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಇದೆ. ಬಟ್ ಅದರಲ್ಲಿ ಇಫ್ ಐ ಆಮ್ ಕನ್ಸಿಡರಿಂಗ್ ಆಲ್ ದ್ಯಾಟ್, ಐ ಡೋಂಟ್ ಥಿಂಕ್ ಎನಿ ಇಶ್ಯೂಸ್ ಇವಾಗ ಸದ್ಯಕ್ಕೆ ಇದುವರೆಗೂ ಏನೂ ಇಶ್ಯೂಸ್ ಬಂದಿಲ್ಲ. ಇಫ್ ಐ ಆಮ್ ಗೋಯಿಂಗ್ ವಿತ್ ಟೂ ಮಚ್ ಎಲೆಕ್ಟ್ರಾನಿಕ್ಸ್, ಐ ಹ್ಯಾವ್ ಟು ಬಿ ರೆಡಿ ಟು ಫೇಸ್ ಲಾಟ್ ಆಫ್ ಇಶ್ಯೂಸ್. ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇಲ್ದಿರೋ ಬೈಕ್ ಬರ್ತಾನೂ ಇಲ್ಲ ಇವಾಗ. ಸೊ ಏನಿದೆ ಅದರಲ್ಲಿ ಆದಷ್ಟು ಫ್ಯಾನ್ಸಿ ಎಲೆಕ್ಟ್ರಾನಿಕ್ಸ್ ಬಿಟ್ಬಿಟ್ಟು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇಟ್ಕೊಂಡು ಬೈಕ್ ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ನಂಬಿದ್ದೀನಿ. 1 ಇಯರಲ್ಲಿ ಐ ಹ್ಯಾವ್ ಕ್ಲಾಕ್ಡ್ ಅರೌಂಡ್ 3000 ಕಿಲೋಮೀಟರ್ಸ್. ಅದರಲ್ಲಿ ನನಗೇನು ರಿಗ್ರೆಟ್ ಇಲ್ಲ. ಓನ್ಲಿ ದಿಸ್ ಇಂಜಿನ್ ಆಯಿಲ್ ಇಶ್ಯೂ ಅನ್ನೋದು ಒಂದು ಬಿಟ್ಟರೆ ಬೇರೆ ನನಗೇನು ನೆಗೆಟಿವ್ಸ್ ಅಂತ ಕಾಣಿಸಿಲ್ಲ. ಹೋಪ್ಫುಲಿ ಅದನ್ನು KTM ಅವರು ಅಡ್ರೆಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಈಸ್ ಇಟ್ ಫಾರ್ ಟುಡೇ. ದಿಸ್ ಈಸ್ ಅಬೌಟ್ ಮೈ 1 year ಆಫ್ ಓನಿಂಗ್ ದ KTM ಅಡ್ವೆಂಚರ್. ನೀವು ಯಾರಾದರೂ ಗಾಡಿನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ನಾನೇನು ಹೇಳೋದೇನೆಂದರೆ, ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಹೋಗಿ ಗಾಡಿ ತೊಗೊಳ್ಳಿ, ಆರಾಮಾಗಿ ಓಡಿಸಿ. ನೆಗೆಟಿವ್ಸು ಅದು ಇದು ಎಲ್ಲ ನಾನೇನು ಅದೆಲ್ಲ ನಂಬಲ್ಲ. ಗಾಡೀಲಿ ಏನು ಫೀಚರ್ ಇಲ್ಲ ಅದಿಲ್ಲ ಅಷ್ಟೇ, at this price point ಅಷ್ಟೇ. if you are able to get another bike, ಅಂದರೆ if you are able to spend another extra 50 or 1 lakh, ನಿಮಗೆ ಬೇರೆ ಬೈಕ್ ಸಿಗುತ್ತೆ ವಿತ್ ಲಾಟ್ ಆಫ್ ಎಲೆಕ್ಟ್ರಾನಿಕ್ಸ್. ದ್ಯಾಟ್ ಈಸ್ ವೆರಿ ಸಿಂಪಲ್ ಅಷ್ಟೇ. ದೇರ್ ಇಸ್ ನೋ ನೆಗೆಟಿವ್ ಆನ್ ದ ಬೈಕಲ್ಲಿ ಏನಿದೆ ಏನಿಲ್ಲ ಅಟ್ ದ್ಯಾಟ್ ಪ್ರೈಸ್ ಪಾಯಿಂಟ್, ದ್ಯಾಟ್ಸ್ ಇಟ್. ನೆಗೆಟಿವ್ ಎಲ್ಲ ಇವಾಗ ನಾನು ಹೇಳಿದ್ನಲ್ಲ ಅದೊಂದೇ ನೆಗೆಟಿವ್. ಇಂಜಿನ್ ಆಯಿಲ್ ಬಗ್ಗೆ ಮಾತಾಡಿದ್ನಲ್ಲ, ದ್ಯಾಟ್ ಈಸ್ ಓನ್ಲಿ ನೆಗೆಟಿವ್. ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ಈಸ್ ನೋ ನಾನ್ ಸೆನ್ಸ್ ಬೈಕ್.
ಈ ಒಂದು ಸೆಗ್ಮೆಂಟಲ್ಲಿ ಕ್ರೇಜಿ ಪವರ್ ಇದೆ, ಒಂದು ಒಳ್ಳೆ ಮೈಲೇಜ್ ಇದೆ ಆ್ಯಂಡ್ ಹ್ಯೂಜ್ ಬೈಕ್ ಥರ ಕಾಣೋ ಒಂದು ಲುಕ್ ಇದೆ. 390 ಥರನೇ ಕಾಣುತ್ತೆ, ವಿಸಿಬಲಿ ನೋ ಚೇಂಜಸ್. 390 ಪಕ್ಕ ನಿಲ್ಲಿಸಿದ್ರೆ ಗೊತ್ತೇ ಆಗಲ್ಲ ಇದು 250 ಅಂತ. ಸೊ ಇಫ್ ಯು ವಾಂಟ್ ಅ ಬಿಗ್ ಬೈಕ್ ಫ್ರಮ್ ಅ ರೆಪ್ಯೂಟೆಡ್ ಬ್ರ್ಯಾಂಡ್ ವಿತ್ ಡೀಸೆಂಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಗುಡ್ ಪವರ್ ಆ್ಯಂಡ್ ಒಂದು ಒಳ್ಳೆ ಮೈಲೇಜ್, ಇಷ್ಟು ಎಲ್ಲ ಬೇಕು ನನಗೆ ಅಟ್ ಎ ಗುಡ್ ಪ್ರೈಸ್ ಪಾಯಿಂಟ್. ಇವಾಗ GST ಕಮ್ಮಿ ಆಗಿರೋದ್ರಿಂದ ಗಾಡಿ ಪ್ರೈಸ್ ಕೂಡ ಕಮ್ಮಿ ಆಗಿದೆ. ಸೊ ಇದೆಲ್ಲ ನನಗೆ ಬೇಕು ಅಂತಂದರೆ ಐ ರೆಕಮೆಂಡ್ ಅಡ್ವೆಂಚರ್ 250 ಈಸಿಲಿ. ಏನು ಯೋಚನೆ ಮಾಡೋದು ಬೇಡ, ಇಟ್ಸ್ ಅ ನೋ ಬ್ರೇನೋ. ಸೊ ಇಫ್ ಯು ಆರ್ ವೇಟಿಂಗ್ ಫಾರ್ RTX, ಐ ವಿಶ್ ಯು ಗುಡ್ ಲಕ್. ಅದರ್ವೈಸ್ ಸಿಂಪ್ಲಿ ಗೋ ಗೆಟ್ ಅಡ್ವೆಂಚರ್ ಆ್ಯಂಡ್ ಎಂಜಾಯ್ ದ ರೈಡ್. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಏನಾದರೂ ನಿಮಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಬೇಕು ಅನಿಸಿದರೆ ಐ ವಿಲ್ ಬಿ ಹ್ಯಾಪಿ ಟು ರೀಡ್ ದ ಕಮೆಂಟ್ಸ್. ಮತ್ತೊಮ್ಮೆ ಸಿಗೋಣ ಮುಂದಿನ ವೀಡಿಯೋಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್.